ವೆಲ್ಕಮ್ ಬ್ಯಾಕ್. ಕೇಂದ್ರ ಸಚಿವ ಮತ್ತು ಐಪಿಎಸ್ ಅಧಿಕಾರಿ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಚಂದ್ರಶೇಖರ್ ಪತ್ರದ ವಿಚಾರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಪ್ಪು ಮಾಡಿಬಿಟ್ಟಿದ್ದಾರೆ, ಹೀಗಾಗಿ ಅಧಿಕಾರಿಗಳನ್ನ ಟೀಕಿಸ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿನ ಟಿಕೆ ಲೇಔಟ್ನಲ್ಲಿರುವ ತಮ್ಮ ನಿವಾಸದ ಬಳಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಇವತ್ತು ಸಿದ್ದರಾಮಯ್ಯನವರು ಮಾತಾಡಿದ್ರು. ಅಧಿಕಾರಿಗಳ ಮೇಲೆ ಇನ್ಯಾಕೆ ಟೀಕೆ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಕಾರ್ಯವನ್ನ ನಿರ್ವಹಿಸಿದ್ರೆ ಟೀಕೆ ಮಾಡಲಿ. ಅವರು ಕಾರ್ಯವನ್ನ ಏನಾದ್ರೂ ತಪ್ಪಾಗಿ ಮಾಡ್ತಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಇವ್ರಿಗೇನು? ಲೋಕಾಯುಕ್ತ ವಿಶೇಷ ತನಿಖಾ ತಂಡದ ಎಡಿಜಿಪಿ ಎಂ ಚಂದ್ರಶೇಖರ್ ಅವರ ವಿರುದ್ಧ ಕುಮಾರಸ್ವಾಮಿ ಯಾಕೆ ಆ ರೀತಿ ಆರೋಪ ಮಾಡಿದ್ರು? ಅದಕ್ಕೆ ಪ್ರತಿಯಾಗಿ ಅಧಿಕಾರಿಯು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದಷ್ಟೇ ನನಗೆ ಗೊತ್ತಿದೆ. ಆ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟರು. ಅಷ್ಟೇ ಅಲ್ಲದೆ ಆ ಅಧಿಕಾರಿಯು ಕುಮಾರಸ್ವಾಮಿ ಅವರನ್ನ ಹಂದಿ ಅಂತ ಕರೆದ್ರ? ಹೆಸರೇನಾದ್ರೂ ಮೆನ್ಷನ್ ಮಾಡಿದ್ರ? ಇಲ್ಲ. ಅವರ ವ್ಯಾಖ್ಯಾನವನ್ನ ಅವರು ಉಲ್ಲೇಖ ಮಾಡುದು. ಅವ್ರ ಇಷ್ಟ ಅವ್ರು ಮಾಡ್ಕೊಳ್ತಾರೆ. ಇವ್ರಿಗೆ ಅಂತ ತೊಂದ್ರೆ? ಕುಮಾರಸ್ವಾಮಿ ಹಂದಿ ಅಂತ ಏನಾದ್ರೂ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಅವ್ರಿಗಾಗುತ್ತೆ. ಅವರು ಮೆನ್ಷನ್ ಮಾಡಿಲ್ಲ. ಇವ್ರು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲು ಮುಟ್ಟು ನೋಡ್ಕೊಳ್ತಾರೆ? ಅವರು ಬರೆದಿರುವ ಪತ್ರದಲ್ಲಿ ಸಾಹಿತ್ಯ ವಿಮರ್ಶಕ ಜಾರ್ಜ್ ಬರ್ನಾರ್ಡ್ ಶಾ ಅವರ ಮಾತುಗಳನ್ನ ಉಲ್ಲೇಖ ಮಾಡಿದ್ದಾರಷ್ಟೇ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಐ ಡು ನಾಟ್ ಟು ಕಾಮೆಂಟ್ ಆನ್ ದಟ್. ಅವರು ಎಡಿಜಿಪಿ ಮೇಲೆ ಅಲ್ಲ, ಎಡಿಜಿಪಿ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ಅಧಿಕಾರಿಗಳನ್ನು ಟೀಕೆ ಮಾಡಕ್ ಹೊರಟ್ರ ಅಂತ. ಈಗ ರಾಜಕಾರಣಿಗಳಾಯ್ತು, ಈಗ ಅಧಿಕಾರಿಗಳು ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಹಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಕುಮಾರಸ್ವಾಮಿ ಅವ್ರನ್ನ ಹಂದಿ ಅಂತ ಬಳಸಿರೋದು? ಕುಮಾರಸ್ವಾಮಿ ಹಂದಿ ಅಂತ ಬರ್ದಿದಾರ? ಅಲ್ಲ, ಆ ಪದವನ್ನ ಬರ್ದಿದ್ದಾರೆ. ಬರ್ನಾರ್ಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಾನು ವಿಚಾರಣೆ ನಡೆಸ್ತಾ ಇರುವಂತಹ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು? ಯಾವುದು? ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ. 32 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಕ್ರಮ ಮಾಡಿದ್ದಾರೆ ಅನ್ನೋದು. ನಾನು ನಿನ್ನೆ ಹೇಳಿದೆ, ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಲ್ಲ. ನಿನ್ನೆ ಬೇರೆ ವಿಷಯ ಇತ್ತು, ಈ ವಿಷಯನೇ ಬೇರೆ. ಅದು ಎರಡು. ನಾನು ಐ ಡು ನಾಟ್ ಟು ಕಾಮೆಂಟ್ ಆನ್ ದಟ್. ಸಿದ್ದರಾಮಯ್ಯನವರ ಹೇಳಿಕೆಯನ್ನ ತಪ್ಪು ಮಾಡಿ ಅಧಿಕಾರಿಗಳನ್ನ ಟೀಕಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಪಾಪ ಅವ್ರಿಗೆ ಏನ್ ಮಾತಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ದಾಖಲೆಗಳನ್ನ ಇಟ್ಟುಕೊಂಡೇ ನಾನು ಮಾತಾಡಿದ್ದೆ. ಹಿಮಾಚಲ ಪ್ರದೇಶ ಕೇಡರ್ ಅಧಿಕಾರಿ 25 ವರ್ಷಗಳಿಂದ ಇಲ್ಲೇ ಇದ್ದಾರೆ. ಯಾರ್ಯಾರನ್ನ ಹಿಡ್ಕೊಂಡು ಇಲ್ಲಿಗೆ ಬಂದ್ರು ಅಂತ ಗೊತ್ತಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ನೆನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇತ್ತ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಇನ್ನಷ್ಟು ಅಲಿಗೇಷನ್ಸ್ ಅನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರು ಏನೋ SIT ಅಧಿಕಾರಿಗಳಿಗೆ ಪತ್ರವನ್ನ ಬರೀತಾರೆ. ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ನಡೆಸೋಣ, ಟೀಕೆಗಳಿಗೆ ಹೆದರುವಂತಹ ಅವಶ್ಯಕತೆ ಇಲ್ವೇ ಇಲ್ಲ. ಆತ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ರು ಪ್ರಕರಣವೊಂದರ ಆರೋಪಿ ಅಂತ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ರು. ಅಷ್ಟೇ ಅಲ್ಲದೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಹೇಳಿಕೆಗೆ ತಿರುಗೇಟನ್ನ ಇತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕೊಟ್ರು. ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಉತ್ತರವನ್ನ ಕೊಡ್ತೀನಿ, ವಿಷಯ ಕ್ರೋಢೀಕರಿಸದೆ ನಾನು ಮಾತಾಡೋದಿಲ್ಲ. ಆ ಲೆಟರ್ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ಎಲ್ಲೋಗಿದ್ರು ಅವರು, ಅದು ನನಗೆ ಗೊತ್ತಿದೆ. ಯಾವ ರೀತಿ ಲೆಟರ್ ರೆಡಿ ಮಾಡ್ಕೊಂಡ್ರು ಅದು ಕೂಡ ನಂಗೆ ಗೊತ್ತಿದೆ. ನಾನು ದಾಖಲೆ ಇಟ್ಕೊಂಡೆ ನಿನ್ನೆ ಮಾತಾಡಿದ್ದೆ. ಹಿಮಾಚಲ ಪ್ರದೇಶ ಕೇಡರ್ ಅಧಿಕಾರಿ 25 ವರ್ಷಗಳಿಂದ ಇಲ್ಲೇ ಇದ್ದಾರೆ. ಯಾರ್ಯಾರನ್ನ ಹಿಡಿದು ಎಲ್ಲೆಲ್ಲಿಗೆ ತಂದು ಏನೇನು ಉತ್ತರವನ್ನ ಕೊಡ್ತೀನಿ ಅನ್ನೋದನ್ನ ಕಾದಷ್ಟೇ ನೋಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸವಾಲನ್ನ ಹಾಕಿದ್ದಾರೆ. ಸವಾಲು ಪ್ರತಿ ಸವಾಲು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಮಾತ್ರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ನುಡ್ಸ್ಕೊಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಏನು ಅಂತ. ಹಾಗಾದ್ರೆ ಈ ಒಂದು ಹಗರಣದಲ್ಲಿ ಬೈರತಿ ಸುರೇಶ್ ಕೂಡ ಆರೋಪಿನ ಅನ್ನೋ ಪ್ರಶ್ನೆ ಈಗ ಕಾಡ್ತಿರುವಂತದ್ದು. ಯಾಕೆ ಅಂತಂದ್ರೆ ಮೂಡ ಹಗರಣದಲ್ಲಿ ಸಚಿವ ಬೈರತಿ ಸುರೇಶ್ ಕೂಡ ಆರೋಪಿಯಾಗಿದ್ದಾರೆ ಅಂತ RTI ಕಾರ್ಯಕರ್ತ ಸ್ನೇಹಮಯ ಕೃಷ್ಣ ಅವರು ಹೇಳಿಕೆ ಕೊಟ್ಟಿರುವಂತದ್ದು.
ಹಾಗಾದ್ರೆ ಈ ಒಂದು ಹಗರಣದಲ್ಲಿ ಬೈರತಿ ಸುರೇಶ್ ಕೂಡ ಆರೋಪಿನ ಅನ್ನೋ ಪ್ರಶ್ನೆ ಈಗ ಕಾಡ್ತಿರುವಂತದ್ದು. ಯಾಕೆ ಅಂತಂದ್ರೆ ಮೂಡ ಹಗರಣದಲ್ಲಿ ಸಚಿವ ಬೈರತಿ ಸುರೇಶ್ ಕೂಡ ಆರೋಪಿಯಾಗಿದ್ದಾರೆ ಅಂತ RTI ಕಾರ್ಯಕರ್ತ ಸ್ನೇಹಮಯ ಕೃಷ್ಣ ಅವರು ಹೇಳಿಕೆ ಕೊಟ್ಟಿರುವಂತದ್ದು.